ಸುವರ್ಣ ಮಿಲನ 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 ಮಿಲನ. ಹೊಂದದೇ ಇರೋ ಎರಡು ಜಾತಕನ ಅದ್ಭುತವಾಗಿ ಹೊಂದುತ್ತೆ ಅಂತ ಸುಳ್ಳು ಹೇಳಿ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ರಿ. ಇದು ನಿಮ್ಮ ಉದ್ಯೋಗಕ್ಕೆ ನೀವು ಮಾಡ್ತಿರೋ ಮೋಸ ಅಲ್ವಾ? ಐ ಆಮ್ ಸಾರಿ ಮಾವ, ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇಲ್ಲ. ನಿನ್ನೆ ಯಾವುದೇ ಉದ್ದೇಶ ಇಲ್ಲದೆ ತಮಾಷೆಗಾಡಿದ ಮಾತಿಗೆ ನೀವು ಅತ್ತೆ ಇಬ್ಬರು ಬೇಜಾರು ಮಾಡ್ಕೊಂಡ್ರಿ. ನನ್ನ ಅತ್ತೆ ಮಾವ ಹತ್ರ ನೇರವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ನೀವಿದನ್ನು ಮನ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಹೇಳಿ ಮಾವ, ಈ ಜಾತಕ ಎಲ್ಲ ನಿಜಾನಾ? ಅದು 100ಕ್ಕೆ 100 ಹೊಂದುತ್ತೆ ಅನ್ನೋದಾದ್ರೆ ಹೊಂದದೇ ಇರೋ ಜಾತಕನ ಹೊಂದುತ್ತೆ ಅಂತ ಸುಳ್ಳು ಹೇಳಿ ನೀವು ಮದುವೆ ಮಾಡಿಸಲ್ಲ ಅಲ್ವಾ? ನನ್ನ ಪ್ರಕಾರ ಈ ಜಾತಕ ಅನ್ನೋದೆಲ್ಲ ಸುಳ್ಳು ಅನ್ಸುತ್ತೆ. ಆದರೆ ಅದನ್ನು ನೀವು ಹೇಳಿದ್ರೆ ನಿಮ್ಮ ಕೆಲಸ ಹಾಳಾಗತ್ತೆ. ಅದಕ್ಕೆ ಅದೆಲ್ಲ ಸುಳ್ಳು ಅಂತ ನೀವು ಬಾಯ್ಬಿಟ್ಟು ಹೇಳಲ್ಲ ಅನ್ಸುತ್ತಲ್ವಾ? ಅಯ್ಯೋ, ನಾನು ನಂಬಿರೋ ತೀರ್ಥರಾಮೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ಅದ್ಯಾವುದೂ ಸುಳ್ಳಲ್ಲ. ತಲತಲಾಂತರದಿಂದ ನಡ್ಕೊಂಡ್ ಬಂದಿರೋ ಈ ಶಾಸ್ತ್ರ ಸುಳ್ಳಾಗೋದಕ್ಕೆ ಅದ್ಯಾಕೆ ಸಾಧ್ಯ ತಾಯಿ? ಹಾಗಾದ್ರೆ ಇವಾಗ ಅಕ್ಕ ಭಾವ ಒಂದಾಗಿದಾರಲ್ಲ, ಅದಕ್ಕೇನು ಹೇಳ್ತೀರಾ? ಒಳ್ಳೇದೇ ಆಯ್ತು ಅಂತೀನಿ. ತೀರ್ಥರಾಮೇಶ್ವರ ನೋಡ್ಕೋತಾನೆ. ಅವಳು ಜಾತಕನ ನಿಮ್ಮ ತಂದೆ ನನ್ನ ಕೈಲೇ ಬರ್ಸಿದ್ರು. ಜಾತಕದಲ್ಲಿ ಹೇಗಿದೆಯೋ ಇದುವರೆಗೂ ಹಾಗಾಗೆ ನಡ್ಕೊಂಡ್ ಬಂದಿದ್ಯಮ್ಮ. ಹಾಗಾದ್ರೆ ಮುಂದೆ ಮುಂದೆ ಹೇಳಿದ್ನಲ್ಲಮ್ಮ, ತೀರ್ಥರಾಮೇಶ್ವರನೇ ನೋಡ್ಕೋತಾನೆ ಅಂತ. ಮನುಷ್ಯನ್ ವಿಲ್ ಪವರ್ ಮುಂದೆ ಸಾವೇ ಶರಣಾಗುತ್ತಂತೆ. ಇನ್ನಿಬ್ರು ಜೊತೆಲಿ ಬದುಕಕ್ಕಾಗಲ್ವಾ? ಹಳೆ ವಿಷಯ ಎಲ್ಲ ನೆನಪಾಯ್ತು, ಅದಕ್ಕೆ ನಿಮ್ಮ ಹತ್ರ ಇಷ್ಟೆಲ್ಲ ವಿಚಾರಿಸ್ದೆ. ನೀವು ಬೇಜಾರು ಮಾಡ್ಕೋಬೇಡಿ ಮಾವ. ನಿಮ್ಮ ಉದ್ಯೋಗದ ಬಗ್ಗೆ ನಾನೇನು ಪ್ರಶ್ನೆ ಮಾಡಲ್ಲ. ನನಗೆ ಬೇಕಾಗಿರೋದು ನನ್ನ ಅಕ್ಕ ಭಾವ ಸಂತೋಷವಾಗಿರೋದಷ್ಟೇ. ಎಲ್ಲ ಅವರವರೇ ನೋಡ್ಕೋತಾರೆ ಬಿಡಮ್ಮ. ನೀನು ಎಷ್ಟು ಯೋಚನೆ ಮಾಡಿದ್ರು ಬದುಕಬೇಕಾಗಿರೋದು ಅವರೇ ತಾನೆ. ಅದೇನೋ ನಿಜ. ಇನ್ನೊಂದ್ಸಲ ಕೇಳ್ತಿದ್ದೀನಿ, ನಾನು ನಿಮ್ಮನ್ನು ಹರ್ಟ್ ಮಾಡಿಲ್ಲ ತಾನೆ? ಖಂಡಿತ ಇಲ್ಲಮ್ಮ, ನೀನೇ ಹೇಳಿದೆ ತಾನೆ ನನ್ನ ಅತ್ತೆ ಮಾವನ ಜೊತೆಗೆ ನಾನು ನೇರ ಇರಬೇಕು ಅಂತ. ಒಳ್ಳೇದೇ. ನಿನ್ನ ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನ ಬಾಯಿನಲ್ಲಿ ಮಾತಾಡು, ನಿನ್ನ ಮನಸ್ಸು ಹಗರ ಆಗುತ್ತೆ. ಥ್ಯಾಂಕ್ಸ್ ಮಾವ. ನಾನು ಒಂದ್ಸಲ ಅಪ್ಪನ ನೋಡ್ಕೊಂಬರ್ಲಾ? ಯಾಕೋ ಅವ್ರ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹೋಗೋಣ ಮಗಳೇ, ನಾನು ಬರ್ತೀನಿ ಜೊತೆಗೆ. ಅಯ್ಯೋ ಬೇಡ ಮಾವ, ನಾನು ಒಬ್ಳೆ ಹೋಗಿ ಬರ್ತೀನಿ. ಇಲ್ಲೇ ಹತ್ರ ಅಲ್ವಾ, ಏನೂ ತೊಂದರೆ ಆಗಲ್ಲ. ನಾನು ಒಬ್ಳೆ ಹೋದ್ರೆ ನನಗೆ ಕಂಫರ್ಟಬಲ್ ಅನ್ಸುತ್ತೆ. ಬಾಯ್ ಮಾವ. ಯಾವುದೋ ಒಂದು ದೇವಸ್ಥಾನ ಅಂದರೆ ಓಕೆ, 7 ದೇವಸ್ಥಾನನ ಹೋಗೆ ಅಷ್ಟೆಲ್ಲ ಸುತ್ತಾಡಿದ್ರೆ ಬೋರ್ ಹೊಡೆದು ಸತ್ತು ಹೋಗ್ಬಿಡ್ತೀನಿ ಅಷ್ಟೇ ನಾನು. ಪ್ಲೀಸ್, ಇದೊಂದೇ ಒಂದ್ಸಲ, ಇನ್ ಯಾವತ್ತೂ ಹಿಂಗೆಲ್ಲ ಕೇಳಲ್ಲ. 7 ದೇವಸ್ಥಾನ ಅಂದರೆ ಟೂ ಮಚ್. ಓಕೆ, ಅಲ್ಲಿಗೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ನಾನೇ ಒಂದು ಕಲ್ಲಿನ ಮೂರ್ತಿ ಆಗ್ಬಿಟ್ಟಿರ್ತೀನಿ. ಆಮೇಲೆ ದಿನ ನನಗೆ ಪೂಜೆ ಮಾಡು, ನನಗೆ ಮಂಗಳಾರತಿ ಎತ್ತು, ನನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡಿ, ಅವಾಗ ಸಮಾಧಾನ ಅಲ್ವಾ ನಿಂಗೆ? ಇದೆಲ್ಲ ಬೇಕಾದ್ರೆ ಇವಾಗ್ಲೂ ಮಾಡ್ತೀನಿ. ಸದ್ಯಕ್ಕೆ ನೀವು ಆಫೀಸಿಗೆ ನಡೀರಿ. ನಾನೆಲ್ಗೂ ಹೋಗಲ್ಲ. ನನಗೆ ಬೆಳಗ್ಗೆ ಬೋರ್ ಹೊಡಿಸ್ಬಿಟ್ಟಿದ್ದೆ ನೀನು. ಒಂದಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ. ಅಯ್ಯಪ್ಪ, ಹೇಳಕ್ಕೆ ಸುಸ್ತಾಗತ್ತೆ. 7 ದೇವಸ್ಥಾನನ ಬೇಡ ಪ್ರಾರ್ಥನಾ, ಪ್ಲೀಸ್. ರೀ, ನಿಮಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಾ ಇಲ್ಲ? ನನಗೆ ನಿಮ್ಮ ಜೊತೆಲೇ ಇರೋಕ್ಕೆ ಆಸೆ ರೀ. ನಾನು ನೀವು ಚೆನ್ನಾಗಿರ್ಬೇಕು, ಜೊತೆಯಾಗಿರ್ಬೇಕು ಅಂದರೆ ನಾನು ಇಷ್ಟೆಲ್ಲ ಅಮ್ಮಂದಿರನ್ನ ನೋಡಲೇಬೇಕು, ಅವ್ರಿಗೆ ತಾಳಿ ಸರ ಅರ್ಪಿಸ್ಲೇಬೇಕು. ಇದು ಬೇರೆ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದರೆ 3 ಹೊತ್ತು ಪ್ರೀತಿ ಮಾಡ್ಕೊಂಡಿದ್ರೆ ಆಯ್ತಪ್ಪ. ಅದನ್ನ ಬಿಟ್ಟು ಅಲ್ಲಿಗೆಲ್ಲ ಯಾಕೆ ಹೋಗ್ಬೇಕು, ತಾಳಿ ಸರ ಯಾಕೆ ಕೊಡಬೇಕು? ನಿನ್ಗಳು ತಲೆ ಕೆಟ್ಟಿದೆ.
ಗೊತ್ತು ಅಣ್ಣಿ, ದೇವ್ರ ಬಗ್ಗೆ ಯಾರಾದರೂ ಹಿಂಗೆಲ್ಲ ಮಾತಾಡ್ತಾರ ನೋಡಿ. ಇವಾಗ ಸುಮ್ಮನೆ ಒಳ್ಳೆ ಹುಡುಗನ ಥರ ಎದ್ದು ಆಫೀಸಿಗೆ ರೆಡಿ ಆಗಿ ಬರ್ತಾ ನನಗೆ ತಾಳಿ ಸರ ತನ್ನಿ. ಏಳು ತಾಳಿ ಸರ ಎದ್ದೇಳಿ, ಆಫೀಸಿಗೆ ರೆಡಿ ಆಗಿ. ಹೋಗೆ, ನಾನು ಎಲ್ಗೂ ಹೋಗಲ್ಲ. ಹಂಗ ನಿಮ್ಮನ್ನು ಹೇಗೆ ಆಫೀಸಿಗೆ ಹೊಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಫೀಸಿಗೆ ಹೋಗಲ್ಲ ಅಂತೀರಾ? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಅದು ಪುಟ್ಟಿ, ನಿನ್ನಪ್ಪ ದಿನೇ ಚಿಕ್ಕವರಾಗ್ತಾ ಇದ್ದಾರೆ. ಅವ್ರಿಗೆ ಡ್ರೆಸ್ ಹೇಗೆ ಚೇಂಜ್ ಮಾಡಬೇಕು ಅಂತ ಬರ್ತಾ ಇಲ್ವಂತೆ, ಗೊತ್ತಾ? ಹಂಗ? ಹೂ ಕಂದ, ಹಂಗೆ. ಇವಾಗ ಏನ್ ಮಾಡೋದು? ಏನ್ ಮಾಡೋದಪ್ಪ? ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಪಾಪ ಅಲ್ವಾ ಅಪ್ಪ? ಪಾಪನೇ. ಏನ್ ಗೊತ್ತಮ್ಮ, ಅವತ್ತು ಅಷ್ಟೇ ಅಪ್ಪಂಗೆ ಪಂಚೆ ಉಡ್ಕೊಳಕ್ಕೆ ಬರ್ತಿರ್ಲಿಲ್ಲ. ಇವತ್ತು ಶರ್ಟ್ ಹಾಕೊಳಕ್ ಬರಲ್ವಂತ? ಇಲ್ವಂತೆ ಕಂದ. ನೀನೇ ಅಪ್ಪನಿಗೆ ಡ್ರೆಸ್ ಚೇಂಜ್ ಮಾಡಿಸ್ತೀಯಾ? ಓಕೆ, ಡನ್. ತಗೋ. ಹೆದೋಳಿ, ಡ್ರೆಸ್ ಚೇಂಜ್ ಮಾಡಿಸ್ತೀನಿ. ಬಂದ್ಬಿಟ್ಲು ಅಮ್ಮನ ಮಗಳು. ನನಗೆ ಡ್ರೆಸ್ ಚೇಂಜ್ ಮಾಡಿಸ್ತೇನೆ ನೀನು? ಮೊದಲು ನೀನು ಡ್ರೆಸ್ ಚೇಂಜ್ ಮಾಡೋದನ್ನ ಕಲ್ತ್ಕೋ. ಕೊಡಿಲಿ. ನೀವ್ ಯಾಕೋತೀರಾ? ಮತ್ತಮ್ಮ ಹೇಳಿದ್ಲು ನಿಮ್ಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಬರಲ್ಲ ಅಂತ. ಓಹೋ, ಅಮ್ಮ ಹೇಳಿದ್ದೆಲ್ಲ ಕೇಳೋಳ ನೀನು? ನೀವಿಬ್ರು ಸೇರ್ಕೊಂಡು ನಮ್ಗೆ ಏನೋ ಒಂದು ಗತಿ ಮಾಡ್ತೀರಾ. ಹೋಗಿ, ನೀವಿಬ್ರು ಜೊತೆಗೂ ಟೂ. ನನಗೆ ಶರ್ಟ್ ಹಾಕಕ್ಕೆ ಬಂದ್ಬಿಟ್ಲು. ಯಾಕೆ, ನಿಮ್ಮ ಅಮ್ಮಗೆ ಸೀರೆ ಉಡ್ಸಲ್ವಾ? ಅಮ್ಮ ಅಮ್ಮ, ಈ ಅಪ್ಪ ಏನೇನೋ ಹೇಳ್ತಿದ್ದಾರೆ. ಬಂದು ನೋಡು ನಿಮ್ಮಮ್ಮ. ಅಮ್ಮ ನೋಡು ಅಪ್ಪನ. ನೀನ್ ಯಾಕೆ ನಗೋದು? ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ. ಬಾಯ್. ಅಲ್ಲ ಪಾರ್ವತಿ, ನಮ್ಮ ಸೊಸೆ ಹಳೆದನ್ನೆಲ್ಲ ಮನಸ್ಸು ಕಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾಳಲ್ಲ, ನೀನಾದರೂ ಹೇಳ್ಬಾರ್ದ? ಅವಳು ಇಷ್ಟೊಂದು ಮನ್ಸಿಗೆ ಹಚ್ಕೋತಾಳೆ ಅಂತ ನನ್ಗೆ ಹೇಗ್ರಿ ಗೊತ್ತಾಗಬೇಕು? ಕವಡೆ ವಿಷಯದಲ್ಲಿ ಅವಳು ನಕ್ಕಳಲ್ಲ, ಅದಕ್ಕೆ ಸ್ವಲ್ಪ ಅರ್ಥ ಮಾಡಿಸೋಣ ಅಂತ ಹೊರಟೆ. ಅರ್ಥ ಮಾಡಿಸೋದ? ಏನೇ ಅರ್ಥ ಮಾಡಿಸೋದು? ಅಲ್ರಿ, ಅದು ಏನೇ ಅದು? ಮಾವನ ಕೆಲಸದ ಬಗ್ಗೆ ಹಾಗೆಲ್ಲ ನಗಬೇಡ ಅಂತ ಬುದ್ಧಿ ಹೇಳಕ್ ಹೊರಟೆ. ಅದನ್ನ ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಗೊತ್ತಾಗದೆ ನಿಮ್ಮ ಅಕ್ಕ ಭಾವನ ವಿಷಯದಲ್ಲಿ ಇದು ನಿಜ ಆಯ್ತಲ್ಲ ಅಂದೆ. ಅಯ್ಯೋ ನಿನ್ನ ಬಸ್ರು ಹೆಂಗಸ್ರ ಹತ್ರ ಇಂಥದ್ದನ್ನೆಲ್ಲ ಮಾತಾಡ್ತಾರೇನೆ. ಅದಕ್ಕೆ ಹೇಳೋದು, ಹೆಂಗಸ್ರ ಬುದ್ಧಿ ಎಲ್ಲ ಮೊಣಕಾಲು ಕೆಳಗೆ ಅಂತ. ಇದನ್ನೆಲ್ಲ ಅವಳು ನಿಮ್ಮ ಹತ್ರ ಬಂದು ಒದ್ರು ಬಿಟ್ಲಾ? ಅವಳು ನನ್ನ ಹತ್ರ ಬಂದು ಒದರ್ತಾಳೆ ಅನ್ನೋದಲ್ವೇ ವಿಷಯ. ಹಳೇದನ್ನೆಲ್ಲ ನೀನು ಅವಳಿಗೆ ಯಾಕೆ ಜ್ಞಾಪಿಸ್ದೆ ಅನ್ನೋದು ನನ್ನ ಪ್ರಶ್ನೆ. ತಿಳಿತಾ? ಆಯ್ತು ಬಿಡಿ, ಇನ್ಮೇಲೆ ನಾನು ಮಾತಾಡಲ್ಲ. ಅದೊಂದು ಕೆಲಸ ಮಾಡು, ಉಪಕಾರ ಆಗುತ್ತೆ. ಅಯ್ಯೋ, ಮೊಬೈಲೇ ತಂದಿಲ್ಲ. ತಗೊಂಡು ಬಂದಿದ್ರೆ ದಾರಿ ಮಧ್ಯೆ ಎಲ್ಲಾದ್ರೂ ನೆಟ್ವರ್ಕ್ ಸಿಕ್ಕಿರೋದು. ಪಟ್ಟಂತ ಹೋಗಿ ತಗೊಂಡು ಬಂದ್ಬಿಡ್ತೀನಿ. ಆಗಿದ್ದಾಗೋಯ್ತು. ಇದ್ಯಾವುದು ಅವಳಿಗೆ ಗೊತ್ತಿಲ್ಲದಿರೋ ವಿಷಯ ಏನಲ್ಲ. ಇನ್ಮೇಲೆ ಯಾವುದನ್ನು ಹೇಳೋಕ್ ಹೋಗ್ಬೇಡ. ಆ ಹುಡುಗಿ ಜಾತಕ ಸರಿ ಇಲ್ಲ. ಈಗ ಒಂದಾದ್ರೂ ಎಷ್ಟು ಕಾಲ ಜೊತೆಯಾಗಿ ಬದುಕ್ತಾರೆ ಅನ್ನೋದು ರಾಮೇಶ್ವರನೇ ಬಲ್ಲ. ಅವಳು ಪಾಡೆ
ಮನೆಗೆ ಅವಳಿದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳಕ್ ಹೋಗ್ಲಿ? ಆದ್ರೂ ನೋಡ್ರಿ, ನಿಮ್ ಕೆಲ್ಸದ ಬಗ್ಗೆ ಅವಳೇನಾದ್ರೂ ಲೇವಡಿ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ಅಯ್ಯೋ ಬಿಟ್ಬಿಡು ತಾಯಿ, ಈ ವಿಷಯನೇ ಬೇಡ. ನಮ್ಮಿಂದ ಏನು ಮಾಡಕ್ಕಾಗಲ್ಲ ತಾನೆ, ಬಾಯಿ ಮುಚ್ಕೊಂಡಿರೋಣ. ಮೊದ್ಲೇ ಹೇಳಿದ್ರೆ ಏನಾದ್ರೂ ಮಾಡಬಹುದಾಗಿತ್ತು. ಅಥವಾ ಈಗ ಹ್ಯಾಗ್ ದೂರ ದೂರ ಇದ್ದೀರೋ ಹಾಗೆ ದೂರ ದೂರ ಇದ್ರೆ ನೆಮ್ಮದಿ ಅಂತ ಹೇಳ್ಬೋದಾಗಿತ್ತು. ಈಗ ಕಾಲ ಮೀರಿ ಹೋಗಿದೆ ಅನ್ಸುತ್ತೆ. ಇದಕ್ಕೂ ಮೀರಿ ಭಗವಂತ ದೊಡ್ಡ ಮನಸ್ಸು ಮಾಡಿದ್ರೆ ಸಂತೋಷ ನೋಡಿ. ಇದೆಲ್ಲ ನಿಜನಾ? ನಿಜ ಆಗಕ್ಕೆ ಸಾಧ್ಯನಾ? ಅಯ್ಯೋ, ಹಾಗಾದ್ರೆ ಪ್ರಾರ್ಥನಾ ಮತ್ತೆ ಭಾವ ಚೆನ್ನಾಗಿರಲ್ವಾ? ಅದು ಹಾಗಲ್ಲ ಪಾರು. ನೀನ್ ಯಾವಾಗ ಬಂದೆ? ಇವಾಗ ತಾನೇ ಬಂದೆ ಅತ್ತೆ. ಮೊಬೈಲ್ ಮರ್ತ್ಬಿಟ್ಟಿದ್ದೆ, ತಗೊಂಡು ಹೋಗೋಣ ಅಂತ ಬಂದೆ. ಹೋಗಿ ಬರ್ತೀನಿ ಮಾವ, ಬರ್ತೀನತ್ತೆ. ಸರಿಮ್ಮ. ಅವಳು ಕೇಳಿಸ್ಕೊಂಡ್ಲಾ? ಗೊತ್ತಿಲ್ಲ. ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿಲ್ಲ ಅಂದ್ರು ನಾವೇನ್ ಮಾಡಕ್ಕಾಗುತ್ತೆ? ನನಗನ್ಸುತ್ತೆ ಕೇಳಿಸ್ಕೊಂಡಿಲ್ಲ ಅಂತ. ಅಪ್ಪ ಬೇಗ ಆಫೀಸ್ ಹೊರಡಿ. ಓಹೋ, ನೀನು ನಂಗೆ ಬುದ್ಧಿ ಹೇಳೋಷ್ಟಾಗ್ಬಿಟ್ಟಿಯಾ? ನೀವ್ ಹಿಂಗೆ ಆಡ್ತಿದ್ರೆ ನಮ್ಮ ಮಗಳಲ್ಲ ಅವಳ ಮಗಳು ಬುದ್ಧಿ ಹೇಳ್ತಾಳೆ. ಇವಾಗ ಒಳ್ಳೆಯವ್ರ ತರ ಆಫೀಸ್ಗೆ ಹೊರಡಿ, ಹೋಗಿ. ಪ್ರಾರ್ಥನಾ ಪ್ಲೀಸ್ ಕಣೆ, ಇನ್ನೊಂದ್ಸತಿ ಯೋಚನೆ ಮಾಡು. 7 ದೇವಸ್ಥಾನ ಬೇಡ, ಬೇಕಾದ್ರೆ ಒಂದು 5 ದೇವಸ್ಥಾನ ಸಾಕು. ನಾಳೆಯಿಂದ ಅಷ್ಟೊಂದೆಲ್ಲ ಸುತ್ತಾಡ್ಬೇಕಂತ ನೆನೆಸ್ಕೊಂಡ್ರೆ ನನ್ಗೆ ಈಗಲೇ ತಲೆ ಕೆಡ್ತಾ ಇದೆ. ಗ್ಯಾರಂಟಿ ಹೇಳ್ತೀನಿ, ಆಫೀಸಲ್ಲಿ ನನ್ಗೇನು ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ದಯೆ ತೋರಿಸೆ ಪ್ಲೀಸ್ ಕಣೆ. ಅತ್ತೆ ಮಾವನ್ ಮುಂದೆ ಒಪ್ಕೊಂಡು ಇವಾಗ ನನ್ ಮುಂದೆ ರಗಳೆ ಮಾಡ್ತಿದ್ದೀರಾ? ಅದೆಲ್ಲ ಗೊತ್ತಿಲ್ಲ. ಇದೊಂದೇ ಒಂದ್ಸಲ ರೀ, ಪ್ಲೀಸ್. ಸದ್ಯಕ್ಕೆ ಆಫೀಸ್ಗೆ ಹೊಡಿ, ಹೋಗಿ. ಹೋಗಿ ಹೋಗಿ. ಕಂದ, ನಿಮ್ಮ ಅಪ್ಪನ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅನ್ಸುತ್ತೆ. ಇಬ್ರು ಸೇರಿ ತಳ್ಳಣ್ವಾ? ಇವತ್ತು ಇವ್ರ ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಅಲ್ಲೆಲ್ರಿಗೂ ಟೆನ್ಷನ್ ಆಗುತ್ತೆ ತಾನೆ? ಅದೇ. ಹಾಗಾದ್ರೆ ಬಾ, ಇಬ್ರು ತಳ್ಳೋಣ. ಬಾಸ್ ಇವತ್ತಾದ್ರೂ ಹೊರಡ್ಲಿ. ಪಾಪ ಹೊರಡಿ ಬಾಸ್, ಹೊರಡಿ ಹೊರಡಿ ಬಾಸ್, ಹೊರಡಿ 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 ಹೊರಡಿ. ನೋಡಿದ್ಯಾ ಹೇಗಿದೆ ನಮ್ ಶಕ್ತಿ? ಸೂಪರ್ ಕೂಲ್ ಆಗಿದೆ. ಅಪ್ಪ ಹುಷಾರಾಗಿ ಹೋಗ್ ಬನ್ನಿ. ಬರ್ತಾ 7 ತಾಳಿ ಸರ ತನ್ನಿ, ಮರಿಬೇಡಿ ಮತ್ತೆ. ಹೇಳು. ನಾನು ಮಾತ್ರ ಹೇಳ್ತಾ ಇರ್ಬೇಕು, ನೀನ್ ಮಾತ್ರ ಹೊರಡೋಕ್ಕೂ ಮುಂಚೆ ಒಂದು ಕೊಡ್ಬೇಡ. ಮಿಲನ 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 ಮಿಲನ. ನಾನು ಮಾತ್ರ ಹೇಳ್ತಾ ಇರ್ಬೇಕು, ನೀನ್ ಮಾತ್ರ ಹೊರಡೋಕ್ಕೂ ಮುಂಚೆ ಒಂದು ಕೊಡ್ಬೇಡ. ಐ ಆಮ್ ವೇಟಿಂಗ್. ಕೊಟ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಲ್ಲ. ಕಂದ, ಅಲ್ಲಿ ಅಜ್ಜಿ ತಾತ ಕೂಗ್ತಿದಾರೆ ಅನ್ಸುತ್ತೆ ನೋಡು. ಇಲ್ಲಪ್ಪ, ಯಾರು ಕೂಗಿಲ್ಲ. ಅಮ್ಮ ಯಾಕೆ ಕಣ್ಮುಚ್ಚಿದೆ? ಬಿಡು ಬಿಡು. ಸರಿ ಕಂದ, ನಾನು ಹೋಗಿ ಬರ್ತೀನಿ. ನಿನ್ನ ಅಮ್ಮಂಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳು. ಅಮ್ಮಂಗ್ ಥ್ಯಾಂಕ್ಸಾ? ಯಾಕೆ? ನಿನ್ ಕಣ್ಮುಚ್ಚಿದ್ದಕ್ಕೆ. ಅಮ್ಮ ನೀನ್ ಯಾಕೆ ಕಣ್ಮುಚ್ಚಿದೆ ನನ್ಗೆ? ಅದ್ ಹಂಗೆ ಕಂದ, ಅಲ್ಲೇನೋ ಕಸ ಬೀಳ್ತಾ ಇತ್ತಾ, ಅದ್ ನಿನ್ ಕಣ್ಣಿಗೆ ಬೀಳ್ಬಾರ್ದು ಅಂತ ನಿನ್ ಕಣ್ಮುಚ್ಚಿದೆ ಅಷ್ಟೇ. ಇವರಿಬ್ರು ಇಷ್ಟು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಸಂಜಯ್. ಎಲ್ಲರ ಜೀವನನೂ ಚೆನ್ನಾಗಿರುತ್ತೆ. ಐ ಫೀಲ್ ವೆರಿ ಹ್ಯಾಪಿ ಫಾರ್ ದೆಮ್. ಏನ್ ಪುಟಿ, ಅಲ್ಲ ಆ ಜಾತಕದ ವಿಷಯನ ಇನ್ನೂ ಮರ್ತಿಲ್ವಾ ನೀನು? ಅದು ಎಂದೂ ಆಗೋಗಿದ್ದಮ್ಮ, ಅದನ್ನೇ ಇನ್ನೂ ಮನ್ಸಿಗೆ ಹಚ್ಕೊಂಡಿದ್ಯಲ್ಲ? ಮನ್ಸಿಗೆ ಹಚ್ಕೊಂಡಿದ್ದೀನಿ ಅಂತ ಅಲ್ಲಪ್ಪ, ಅವತ್ತು ನನಗೆ ಹರ್ಟ್ ಆಗಿದ್ದು
ಅವ್ರು ಸುಳ್ಳು ಹೇಳಿ ಮದ್ವೆ ಮಾಡ್ಸಿದ್ರು ಅಂತಲ್ಲ, ಆದ್ರೆ ನಮ್ಮ ಹತ್ರ ಮುಚ್ಚಿಟ್ಟಿದ್ರಲ್ಲ ಅದಕ್ಕೆ. ಅವತ್ ಎಷ್ಟೆಲ್ಲ ರಂಪ ಮಾಡ್ದೆ, ಆದ್ರೆ ಇವಾಗ ಎಲ್ಲ ಮರ್ತು ಬಿಟ್ಟಿದೀನಿ. ಮರ್ತಿದ್ ಮಾತ್ರಕ್ಕೆ ಅವ್ರು ಮಾಡಿದ್ ಸರಿ ಅಂತ ಆಗಲ್ಲ ಅಲ್ವಾ? ಅಲ್ಲ ಸರಿ ಅಲ್ಲ, ಹಾಗಂತ ಈಗ ಏನ್ ಮಾಡಕ್ಕಾಗತ್ತಮ್ಮ? ಹಿಂದಕ್ಕೆ ಹೋಗಿ ಅದನ್ನೆಲ್ಲ ಬದಲಾಯಿಸಕ್ಕಾಗತ್ತಾ? ಒಂದ್ ವೇಳೆ ಮನುಷ್ಯನಿಗೆ ಅಂಥ ಶಕ್ತಿ ಇದ್ದಿದ್ರೆ ಈ ಜೀವನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಅಲ್ವಾ? ಅಪ್ಪ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಾ? ಅವತ್ತು ಅವ್ರು ಹೇಳಿದ್ದು ಸುಳ್ಳು ತಾನೆ, ಅದನ್ನ ನೀನು ಒಪ್ಕೋತೀಯ ತಾನೆ? ಪರಿಸ್ಥಿತಿ ಪುಟಿ, ಪರಿಸ್ಥಿತಿ ತಕ್ಕ ಹಾಗೆ ಸರಿ ತಪ್ಪು ಬದಲಾಗುತ್ತೆ ಅನ್ಸುತ್ತೆ ನೋಡಮ್ಮ. ಅವತ್ತು ಹೊಟ್ಟೆಪಾಡಿಗೋಸ್ಕರ ಅವ್ರು ಮಾಡಿದ್ದು ಸರಿ ಅಲ್ಲ ಅಂತ ನಮ್ಗೆ ಅನ್ಸಿದ್ರು ಈಗ ಅವ್ರು ಹಾಗೆ ಮಾಡಿದ್ದಕ್ಕೆ ತಾನೆ ಸಮರ್ಥ ಅಂತ ಅಳಿಯ ನಮ್ಮ ಮನೆಗೆ ಸಿಕ್ಕಿದ್ದು, ಅರ್ಥ ಹುಟ್ಟಿದ್ದು. ಒಂದ್ ವೇಳೆ ಅವ್ರು ಹಾಗೆ ಮಾಡದೇ ಇದ್ದಿದ್ರೆ ನಮ್ಮ ಜೀವನದಲ್ಲಿ ಸಮರ್ಥ ಅನ್ನೋ ವ್ಯಕ್ತಿ ಬರ್ತಿದ್ನ, ಅರ್ಥ ಹುಟ್ಟಿದ್ಲ? ಈಗ ನೆನ್ಸ್ಕೊಂಡ್ರೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತಾನೆ ಅನ್ಸ್ತಾ ಇದೆ. ಅಯ್ಯೋ ಹೋಗಪ್ಪ, ನೀನ್ ನನಗೆ ಕನ್ಫ್ಯೂಸ್ ಮಾಡಬೇಡ. ಕನ್ಫ್ಯೂಸ್ ಮಾಡ್ತಾ ಇಲ್ಲ ಪುಟ್ಟಿ, ಬಿಡಿಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇ ಆಗ್ಲಿ ಆಗಿದೆಲ್ಲ ಒಳ್ಳೇದಕ್ಕೆ ನಮ್ಮ. ಈಗ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಷ್ಟೇ. ಆಯ್ತಪ್ಪ, ಆಗಿದ್ದೆಲ್ಲ ಬಿಟ್ಟಾಕೋಣ. ಆದ್ರೆ ಇನ್ ಮುಂದೇನು ಅವ್ರು ಚೆನ್ನಾಗಿರಲ್ಲ ಅಂತ ನಮ್ಮ ಅತ್ತೆ ಮಾವ ಹೇಳಿದ್ ಕೇಳಿಸ್ಕೊಂಡು ನಿನಗೆ ಹೇಳಿದ್ನಲ್ಲ, ಅದಕ್ಕೇನ್ ಹೇಳ್ತ್ಯಾ? ಹಾಗಾದ್ರೆ ನೀನು ಈ ಕವಡೆ ಶಾಸ್ತ್ರ, ಭವಿಷ್ಯ, ಜಾತಕ ಇದನ್ನೆಲ್ಲ ನಂಬ್ತೀಯಾ? ನಂಬ್ತೀನಿ ಅಂತಲ್ಲ, ಆದ್ರೆ ಅವ್ರು ಹೇಳ್ದಾಗಿಂದ ಒಂಥರ ಅನ್ನಿಸ್ತಾ ಇದೆ. ಮನ್ಸಲ್ಲಿ ಅದೇ ಕೂತ್ಬಿಟ್ಟಿದ್ಯಪ್ಪ. ಮುಂದೆ ಜೀವನದಲ್ಲಿ ಇನ್ನೇನಾಗುತ್ತೋ ಅಂತ ಭಯ ಆಗ್ತಿದೆ. ಅಯ್ಯೋ, ಅವ್ರದ್ದೇನಂದ್ರು ನೀನ್ ಏನ್ ಕೇಳಿಸ್ಕೊಂಡಿಯೋ? ಪೂರ್ತಿ ಮಾತುಕತೆ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಅಲ್ಲ ಮಗಳೇ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಅಂಥದ್ರಲ್ಲಿ ನೀನು ಬಾಗಲ್ ಮರೆಯಲ್ಲಿ ನಿಂತ್ಕೊಂಡು ಅರ್ಧ ಮಾತು ಕೇಳಿಸ್ಕೊಂಡಿದ್ಯಾ. ಅದಕ್ಕೆಲ್ಲ ಯಾವುದಕ್ಕೂ ಅರ್ಥ ಇರಲ್ಲಮ್ಮ. ಹಾಗಂತ್ಯ? ಇನ್ ಹೇಗನ್ಲಮ್ಮ? ನನ್ನ ಪುಟ್ಗಿಳಿ ಎಷ್ಟು ಸ್ಟ್ರಾಂಗ್ ಇದ್ಲು, ಹೀಗಾಡೋದ? ಈಗ ನಿನ್ನ ನೋಡ್ತಾ ಇದ್ರೆ ಇವಳೇ ನನ್ನ ಮಗಳು ಚಿಂತನಾನ ಅಂತ ಅನಿಸ್ತಾ ಇದೆ. ಇಷ್ಟು ಕಾಲ ನೀನ್ ಅಕ್ಕನ ಜೊತೆ ಇದ್ಯಲ್ಲ, ಅವಳು ಗಾಳಿ ಸೋಕಿರ್ಬೇಕು ನಿನ್ಗೆ. ಇನ್ನೇನ್ ಹೇಳಮ್ಮ, ಹಾಗ ಆಡ್ತಿದ್ಯಾ ನೀನು. ಈಗ ನೀನು ನೋಡ್ತಾ ಇದ್ರೆ ನಿನ್ನ ಅಕ್ಕನೇ ವಾಸಿ ಅಂತ ಅನಿಸ್ತಾ ಇದೆ. ಸದ್ಯ ನೀನ್ ಬಾಯಿ ಹರಕೆಯಿಂದಾದ್ರೂ ಅವಳು ಹಂಗೆ ಇರ್ಲಿ, ಮತ್ತೆ ಹಳೆ ರಾಗ ಹಾಡೋದ್ ಬೇಡ. ಅಯ್ಯೋ ಇಲ್ಲ ಪುಟಿ, ಇನ್ಮೇಲೆ ಅವ್ರ ಮಧ್ಯೆ ಅಪ್ಸರ ಅನ್ನೋದೇ ಇರಲ್ಲ, ಅದಂತೂ ಪಕ್ಕ. ನೀನ್ ಏನು ಚಿಂತೆ ಮಾಡಬೇಡ. ನಿನ್ ಯೋಚನೆ ಏನೇ ಇದ್ರೂ ನೀನ್ ಹೊಟ್ಟೆಲಿರೋ ಪಾಪು ಮೇಲೆ ಇರಬೇಕು. ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ, ಆಯ್ತಾ? ಮಿಲನ 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 ಮಿಲನ. ಏನ್ ನೋಡ್ತಾ ಇದೀಯಾ? ಏನ್ ಗೊತ್ತಾ ತಾತ, ನಂಗೆ ಏನು ಗೊತ್ತಿಲ್ಲಪ್ಪ. ಇವಾಗ ಏನಾಯ್ತು ಅಂದ್ರೆ, ನಾನು ಅಮ್ಮ ಅಪ್ಪನ ಆಫೀಸ್ ಕಳಿಸ್ತಾ ಇದ್ವಾ, ಅವಾಗ ಅಪ್ಪ ಅಮ್ಮ ಏನೇನೋ ಮಾತಾಡ್ತಾ ಇದ್ರು, ನಂಗೇನು ಅರ್ಥ ಆಗ್ಲಿಲ್ಲ. ನೋಡು, ನಿಂಗೆ ಅರ್ಥ ಆಗದೆ ಇರೋದನ್ನ ಬಿಟ್ಬಿಡು. ನೀನೇ ಅರ್ಥ ಅಲ್ವಾ, ನಿನ್ಗೆ ಇನ್ನೇನು ಅರ್ಥ ಆಗ್ಬೇಕು? ಹೋಗಿ, ನೀವು ಏನೇನೋ ಮಾತಾಡ್ತೀರಾ. ಏನ್ ಗೊತ್ತಾ, ನನ್ನ ಅಪ್ಪ ಅಮ್ಮ ಏನೇನೋ ಮಾತಾಡ್ತಿದ್ರಲ್ವಾ, ಅವಾಗ ಅಮ್ಮ ನನ್ ಕಣ್ಮುಚ್ಚಿದ್ಲು. ಯಾಕೆ ತಾತ? ಪ್ರಾಬಬಲಿ ಅದು ಶಾಸ್ತ್ರ ಇರಬೇಕು, ನನಗೂ ಗೊತ್ತಿಲ್ಲ. ನಿಮ್ಮ ಅಜ್ಜಿಗೆ ಚೆನ್ನಾಗಿ ಗೊತ್ತಿದೆ, ಹೋಗಿ ಅಜ್ಜಿನ ಕೇಳು, ಹೋಗು. ಹಂಗ? ಹ್ಞೂ. ನೀನ್ ಯಾಕೆ ಕಣ್ಮುಚ್ಚಿತೆ ಅಂತ ಅಜ್ಜಿ ಹತ್ರ ಕೇಳ್ತೀನಿ, ಅಜ್ಜಿಗೆ ಎಲ್ಲ ಗೊತ್ತಂತೆ. ಮಾವ, ನಿಮ್ಮ ಮಾತ್ರೆ. ಥ್ಯಾಂಕ್ ಯು. ಯು ನೋ ಸಮಥಿಂಗ್, ಇಷ್ಟು ದಿನ ಮಾತ್ರೆ ತಗೋಬೇಕು ಅಂತ ರಿಮೈಂಡರ್ ಹಾಕೋತಾ ಇದ್ದೇನೆ. ಇನ್ಮೇಲೆ ಅದು ಯಾವುದರ ಅಗತ್ಯನೂ ಇಲ್ಲ. ನಾನಿದ್ದೀನಲ್ಲ, ನೆನ್ಪು ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು ಅನ್ಸಗಿ. ಅಯ್ಯೋ, ಪದೇ ಪದೇ ಯಾಕೆ ಇಷ್ಟು ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಇಷ್ಟೊಂದು ಥ್ಯಾಂಕ್ಸ್ ಅಗತ್ಯ ಇಲ್ಲ ಮಾವ.